ಪಿಎಂ ಕಿಸಾನ್ ಯೋಜನೆ 22ನೇ ಕಂತಿಗೋಸ್ಕರ ವೆಯ್ಟ್ ಮಾಡ್ತಾ ಇರುವಂತಹ ಫಲಾನುಭವಿಗಳಿಗೆ ಗುಡ್ ನ್ಯೂಸ್. ಈಗ ಆಲ್ರೆಡಿ ಒಂದು ದಿನಾಂಕ ನಿಗದಿಯಾಗಿದೆ. ಯಾವ ದಿನಾಂಕಕ್ಕೆ ನಿಮ್ಮೆಲ್ಲರ ಖಾತೆಗೆ ಪಿಎಂ ಕಿಸಾನ್ ಯೋಜನೆ ಹಣ ಬರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ಈಗ 21ನೇ ಕಂತು ನವೆಂಬರ್ 19ನೇ ತಾರೀಕು ಬಂದಿತ್ತು. ನವೆಂಬರ್ ಅಂದ್ರೆ ನಿಮಗೆ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಹಣ ಜಮಾ ಆಗ್ತಾ ಹೋಗುತ್ತೆ. ವರ್ಷಕ್ಕೆ ಸುಮಾರು 6,000 ರೂಪಾಯಿ ಪ್ರತಿ ರೈತರ ಖಾತೆಗೂ ಹಣ ಜಮಾ ಆಗ್ತಾ ಹೋಗುತ್ತೆ. ಈಗ 22ನೇ ಕಂತಿನ ಸರದಿ ಬಂದಾಗಿದೆ. 22ನೇ ಕಂತು ಈಗ ಆಲ್ರೆಡಿ ಇದೇ ಮಾರ್ಚ್ 13ನೇ ತಾರೀಕು ಹಣ ಜಮಾ ಆಗುವಂತ ದಿನಾಂಕ ನಿಗದಿಪಡಿಸಲಾಗಿದೆ. ನಿಮ್ಮ ಖಾತೆಗೂ ನಿರಂತರವಾಗಿ ಪಿಎಂ ಕಿಸಾನ್ ಯೋಜನೆ ಹಣ ಬರ್ತಿತ್ತು ಅಂದ್ರೆ 21ನೇ ಕಂತು ನಿಮಗೆ ಬಂದಿತ್ತಾ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಈಗ ಸದ್ಯಕ್ಕೆ ಎಫ್ಐಡಿ ನಂಬರ್, ಸೆಂಟ್ರಲ್ ಎಫ್ಐಡಿ ನಂಬರ್ ರಚನೆ ಮಾಡೋದು ಕಡ್ಡಾಯ ಮಾಡಿದೆ. ನೀವು ಕೂಡ ನಿಮ್ಮ ಹತ್ತಿರದ ಗ್ರಾಮವನ್ನು, ಕರ್ನಾಟಕವನ್ನು ಯಾವುದೇ ಸಿಎಸಿ ಸೆಂಟರ್ ಮತ್ತೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಎಫ್ಐಡಿ ನಂಬರ್ ಅನ್ನ ರಚನೆ ಮಾಡಿ, ಅಂದ್ರೆ ಈ ಕೆವೈಸಿ ಅನ್ನ ಮಾಡಬೇಕಾಗುತ್ತೆ. ಮಾಡಿದಿರಾ ಈ ಕೆವೈಸಿ ಇಲ್ವಾ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಓಕೆನಾ? ಹಾಗಾಗಿ ಈಗ ಸದ್ಯಕ್ಕೆ ನಿಮಗೆ 22ನೇ ಕಂತು ಬಂದ್ರೆ ನೆಕ್ಸ್ಟ್ 23ನೇ ಕಂತು ಬರೋದ್ರೊಳಗಡೆ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಕೆಲವೊಂದು ಡೆಡ್ ಲೈನ್ ಗಳನ್ನ ಕೊಡ್ತಾ ಇದ್ದಾರೆ, ಮತ್ತೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಪಿಎಂ ಕಿಸಾನ್ ಯೋಜನೆ ಫಲಾನುಭವಿಗಳು ಮಾತ್ರ ಅಲ್ಲ, ನಿಮಗೆ ಏನಾದ್ರೂ ಸೆಂಟ್ರಲ್ ಎಫ್ಐಡಿ ನಂಬರ್ ರಚನೆ ಮಾಡಲಿಲ್ಲ ಅಂದ್ರೆ ನಿಮಗೆ ಬೆಳೆ ವಿಮೆ ಆಗಿರ್ಬೋದು, ಬೆಳೆ ಹಾನಿ ಪರಿಹಾರ ಆಗಿರ್ಬೋದು, ಪಿಎಂ ಕಿಸಾನ್ ಯೋಜನೆ ಹಣ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ನಿಮ್ಗೆ ಏನ್ ಸಬ್ಸಿಡಿ ಡಿಬಿಟಿ ಮುಖಾಂತರ ಜಮಾ ಆಗುತ್ತೆ, ಯಾವ ಹಣನೂ ಕೂಡ ಬರೋದಿಲ್ಲ. ಓಕೆನಾ? ಆದಷ್ಟು ಬೇಗ ನೀವು ಈ ಕೆವೈಸಿಯನ್ನ ಮಾಡಬೇಕಾಗುತ್ತೆ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ದುಷ್ಯಂತ್ ಟ್ರೆಂಡಿಂಗ್ ಇನ್ಫೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.